ಎಂದರ ಲಿಂಗಯ್ಯ ಎತ್ತಿ ಹಿಡಿತಾನ ಸೊಕ್ಕಿಲೆ ಮೆರೆದರ ಶಿಕ್ಷೆಯ ನೀಡಿ ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಿನ ಲಾಗ್ ಇಲ್ಲಿಂದ ನೋಡಾತಿರಲ್ಲ ನನ್ನ ಆರಾಧ್ಯ ದೈವ ಆದಂತ ಮೈಲಾರ ಲಿಂಗೇಶ್ವರ ಪೂಜಾ ಆತ್ ನೋಡ್ರಿ. ಇದು ಬಂದು ನಿನ್ನೆ ಸಂಡೇ ಲಾಗ್ ಆಗಿರುತ್ತ. ಹಂಗಾಗಿ ಜಸ್ಟ್ ಪೂಜಾ ಆದ ತಕ್ಷಣ ಇವಾಗ ಏನೈತಲ್ಲ ನಾಷ್ಟಾ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಚುಮ್ಮರಿ, ಸೂಸ್ಲ, ಅವಲಕ್ಕಿ, ಉಪ್ಪಿಟ್ಟು ಇವು ಮೂರು ಸ್ಪೆಷಲ್ ಅಂತಾನೆ ಹೇಳ್ಬೋದು. ನಾನ್ ಇವತ್ತ ಅವಲಕ್ಕಿ ಮಾಡಿದ್ ನೋಡ್ರಿ. ಜಸ್ಟ್ ಏನೈತ್ಲ ನಾಷ್ಟಾ ಮಾಡಾಟಿಗೆ ನನ್ ಮಗ ಏನೈತ್ ನೋಡ್ರಿ ಏನೋ ಆರ್ಡರ್ ಮಾಡಿದ್ನಂತ ಆನ್ಲೈನ್ ದಾಗ. ಅದು ಬಂತು. ಆ ಆರ್ಡರ್ ಏನ್ ಬಂದೈತೆ ಅಂತ ನೋಡೋಟಿಗೆ ಇಲ್ಲಿ ನೋಡಾಕತ್ತಿರಲ್ಲ ಗುಂಡಗ ಜಸ್ಟ್ ಕೂದ್ಲ ಸ್ವಲ್ಪ ಜಾಸ್ತಿ ಉದ್ರಾಕತ್ತಿದ್ವು ಅಂತ. ಹಂಗಾಗಿ ಅವ ಏನೈತ್ಲ ಅದಕ್ಕ ಶಾಂಪೂ ಅದನ್ನೆಲ್ಲಾ ತರ್ಸಿದ್ ನೋಡ್ರಿ. ಒಂದ್ ರೀತಿ ಹೇಳ್ಬೇಕಂದ್ರ ನನ್ ಮಗ ಏನೈತ್ಲ ನಾಯಿಗೆ ಒಂದ್ ಜೀವ. ಅದೇನೋ ಅಂತಾರಲ್ರಿ, ನಾನೇ ಏನ್ ಮಾಡ್ಲಿ ಸ್ವಾಮಿ ನನ್ ಮಗ ನಾಯಿ ಪ್ರೇಮಿ ಅಂತೇಳಿ. ಹಾ ಆ ನಮ್ಮ ಮನೆಯವ್ರು ಹೇಳಾತಾರಿ ನೀವ್ ಇಷ್ಟ ಇಲ್ಲನ ಅಂತೇಳಿ. ಆಕ್ಚುಲಿ ನನಗೂ ಇಷ್ಟ. ನಾ ಹಿಂಗ್ ಹೇಳ್ಬೇಕಿತ್ತು, ನಾನೇ ಏನ್ ಮಾಡ್ಲಿ ಸ್ವಾಮಿ ನನ್ ಫ್ಯಾಮ್ಲಿ ನಾಯಿ ಪ್ರೇಮಿ ಅಂತ. ಈಗ ಕರೆಕ್ಟ್ ಐತಿಲ್ಲ? ಇದನ್ನ ಜಸ್ಟ್ ಬಂದ ತಕ್ಷಣ ನೋಡ್ರಿ, ಇವತ್ತ ಸಂಡೇ ಆಗಿತ್ತು. ಹೆಂಗಿದ್ರು ಸಂಡೇ ದಿನ ನಮಗ್ ಸ್ಪೆಷಲ್ ಇರುತ್ತ. ಯಾವ್ದಕ್ಕಂದ್ರ ನಾವು ಪೂಜೆ ಗೀಜೆ ಅಂತ ಹೇಳಿ ಅದ್ರೊಳಗುನು ಏನೈತ್ಲ ಗುಂಡುಗುನು ಏನಿದೆ ಪ್ರತಿ ಸಂಡೇನು ಏನೈತಲ್ಲ ಜಳಕ ಮಾಡ್ಸುತ್ತ. ಹಂಗಂತೆ ಮತ್ ನಡು ದಿನ ಮಾಡ್ಸಂಗಿಲ್ಲ ಅಂತ ಕೇಳ್ಬೇಡ್ರಿ, ಮಾಡ್ಸುತ್ತ. ಆದ್ರ ಸಂಡೇ ಏನೈತ್ಲ ಬಂದಿದ್ದಕ್ಕ ಶಾಂಪೂ ಅವನು ವೇಟ್ ಮಾಡಾತಿದ್ ನೋಡ್ರಿ. ನನ್ ಮಗ ಬ್ಯಾರೆ ಎದಕ್ಕಾದ್ರೂ ಖರ್ಚ್ ಮಾಡ್ತಾನ ಇಲ್ಲ ಗೊತ್ತಿಲ್ಲ, ಬಟ್ ನಾಯಿ ವಿಷಯದೊಳಗ ಅದಕ್ ಶಾಂಪೂ, ಹನಿಗಿ ಈ ರೀತಿ ಏನೈತ್ಲ ಕೂದ್ಲಾ ಬಾಚಕ ಅಂತೇಳಿ ಹಂಗೆ ತರ್ಸುದೇ. ಈ ಆನ್ಲೈನ್ ಶಾಪಿಂಗ್ ಬಂದಾಗಿಂದ ಅದಕ್ಕೆ ಎಷ್ಟ್ ಖರ್ಚು ಮಾಡ್ತಾನಂತ ಗೊತ್ತಿಲ್ಲ. ಬಟ್ ಏನಂದ್ರ ಒಂದ್ ರೀತಿ ಖುಷಿ ಆಗತ್ ನೋಡ್ರಿ. ಅದಕ್ಕಿರೋ ಏನೋ ನಿಯತ್ತಿನ ನಾಯಿ ಅಂತ ಹೆಸರು ತಗೊಂಡೈತಿ. ಯಾಕಂದ್ರ ಇವತ್ತಿನವರೆಗೂ ಮನುಷ್ಯ ತಗೊಳ್ತಿರೋ ಹೆಸರ ತಗೊಂಡೈತಿ. ಅದಕ್ಕ ಎಷ್ಟು ನಾವ್ ಖರ್ಚು ಮಾಡಿದ್ರು ಅದಕ್ಕ ಅದು ನಮಗ್ ಕೊಡೋ ಪ್ರೀತಿ ಮುಂದ್ ಯಾವ್ದು ಲೆಕ್ಕಕ್ಕಿಲ್ಲ ಅಂತ ಹೇಳ್ಬೋದು. ಹಂಗಾಗಿ ಅವನು ಅದು ಬರೀ ಅವನಿಗಷ್ಟೇ ಜೀವ ಇಲ್ಲ, ಅವ ಎಷ್ಟ್ ಜೀವ ಅದನ ಅದ್ರ ದುಪ್ಪಟ್ಟು ಅದು ಸಹ ಜೀವ ಐತ್ ನೋಡ್ರಿ. ಇವ್ರ ಜಳಕ ಮಾಡ್ಸೋದ್ ಮುಗಿಯಂಗಿಲ್ಲ. ಸೊ ಹಂಗಂತ ಅವ್ರನ್ನ ಅಲ್ಲಿ ಬಿಟ್ಟು ನಮ್ ಕೆಲಸ ಏನಿರ್ತ್ ನೋಡ್ರಿ, ಸಂಡೇ ಬಂದು ನಾನೆಲ್ಲಾ ಬಾಂಡೆ ತೊಳ್ಕೊಂಡೆ. ಜಸ್ಟ್ ಸಂಡೇ ಬಂದ್ರ ಎಲ್ಲಾರ್ದು ಹೆಂಗಿರುತ್ತೆ ಹೇಳ್ರಿ, ಬ್ಯಾರೆದೆಲ್ಲಾ ಸಂಡೇ ಬಂದ ತಕ್ಷಣ ಅಲ್ಲಿ ಹೋಗುನ್ ಪ್ಲಾನ್, ಇಲ್ಲಿ ಹೋಗುದ್ ಪ್ಲಾನ್, ಎಲ್ಲಿ ಹೋಗುದು ಎಲ್ಲೆಲ್ಲ ಹೋಗುದು ಅಂತ ಇರುತ್ತೆ. ನಮ್ದೇನಿಲ್ಲ, ಬಟ್ಟಿ ತೊಳಿ ಬಾಂಡೆ ತೊಳಿ ಬದೇ ಇರುತ್ತ. ಜಸ್ಟ್ ಬಾಂಡೆ ತೊಳೆದು ಬಟ್ಟಿ ತೊಳ್ಯಾಕತ್ತೀನಿ ನೋಡ್ರಿ. ಬಟ್ಟಿ ತೊಳ್ಯಾಕ ವಾಷಿಂಗ್ ಮಷಿನ್ ನೀವು ನನ್ ಲಾಗ್ ನೋಡಿದವ್ರಿಗೆ ಐತಿ. ಈ ವಾಷಿಂಗ್ ಮಷಿನ್ಗೆಲ್ಲಾ ನಮಗ ಬರಾಬರಿ ಆಗಂಗಿಲ್ ಬಿಡ್ರಿ. ಯಾಕಂದ್ರ ಇಷ್ಟೆಲ್ಲಾ ಸ್ವಲ್ಪ ಹೊಲಸಾಗಿರ್ತಾವ ಬಟ್ಟಿ, ಅದ್ರೊಳಗ್ ಎಲ್ ಸ್ವಚ್ಛ ಆಗ್ಬೇಕ್ ನೋಡ್ರಿ. ಈ ರೀತಿ ಕುಕ್ಕಿ ಬಡೋದು, ತಿಕ್ಕಿ ನಾವ್ ಬರೇ ಬ್ರಷ್ ಇಲ್ಲೇ ತಿಕ್ಕಿದ್ರಂದ್ರ ಮತ್ತ ಕೈಲೆ ತಿಕ್ಕಿ, ಬ್ರಷ್ ಇಲ್ಲೇ ತಿಕ್ಕಿ ಕುಕ್ಕಿ ಬಡದ್ರ ಅವಾಗ ಸ್ವಚ್ಛ ಆಕ್ಕವು. ಏನ ಹೇಳ್ರಿ, ಕೈಯಾಗಿರೋ ಶಕ್ತಿ ಆ ಮಷೀನಿಗೆ ಏನ್ ಇರಂಗಿಲ್ಲ. ಇಷ್ಟೆಲ್ಲಾ ಹೋಗೋದ್ ಸಮಾಧಾನ ಆಗು ಮಂದಿ ನಾವು. ಅದು ಒಂದ್ 2 ರೌಂಡ್ ತಿರ್ಗಿಸಿದ್ರ ಸ್ವಚ್ಛ ಆಕ್ಕವ ಅಂದ್ರ ಯಾರ್ ನಂಬ್ತಾರ ಹೇಳ್ರಿ. ಈಗ ಫೆಬ್ರವರಿ ತಿಂಗಳು ನಡ್ಯಾಕತೈತಿ. ನಿಮ್ಗೆ ಎಲ್ಲಾರ್ಗಿ ಗೊತ್ತಿರುತ್ ನೋಡ್ರಿ, ಎಲ್ಲಾರ್ದು ವ್ಯಾಲೆನ್ಸ್ ಡೇ, ಚಾಕ್ಲೇಟ್ ಡೇ, ರೋಸ್ ಡೇ, ಅದು ಡೇ. ನಮ್ ಉತ್ತರ ಕರ್ನಾಟಕ ಮಂದಿ ನಾವು, ನಮಗ ಅದೆಲ್ಲ ಏನಿಲ್ಲ. ರೊಟ್ಟಿ ಕೊಡೆ, ಚಾ ಕೊಡೆ, ನೀರ್ ಕೊಡೆ, ಕೆಲ್ಸಕ್ ನಡೆ, ಇದು ನಮ್ದು ಡೇ ಇರ್ತಾವ. ಬಟ್ ನಮ್ದು ಇದ ಡೇ ಇರ್ತ. ಬಟ್ ಇವತ್ತಿನ ಡೇ ಸಂಡೇ. ಜಸ್ಟ್ ಬಾಂಡೆ ಬಟ್ಟಿ ಎಲ್ಲಾ ಮುಗುದು ಈಗ ಒಂದ್ ಸ್ವಲ್ಪ ಏನೋ ಮಾಡ್ಬೇಕಂತ ಬಂದೆ. ಏನಂದ್ರ ಬಾಳೆಹಣ್ಣು ಬಾಳ ಇದ್ದು ನೋಡ್ರಿ ಮನ್ಯಾಗ. ಮತ್ ಈ ಬಾಳೆಹಣ್ಣು ನಮ್ಮ ಮನೆಯವ್ರ ಏನ್ಲ ಕೆಲ್ಸಕ್ ಹೋಕಾರ ಅಲ್ಲಿ ಗಿಡದಾಗ ಬೆಳೆದಿದ್ದು ಕೊಟ್ಟಿದ್ರು. ಹಂಗಾಗಿ ಅವ್ ಬಾಳ ಉಳಿತಾವ ಅಂತ ಹೇಳಿ ಈಗ ಬಾಳೆಹಣ್ಣಿನ ಬನ್ಸ್ ಮಾಡ್ತೀನಿ ನೋಡ್ರಿ. ಬನಾನಾ ಬನ್ ಯಾರಿಗೆಲ್ಲ ಇಷ್ಟ ಹೇಳ್ರಿ. ಜಸ್ಟ್ ಬನ್ ಏನ್ತ್ಲ ಕಲಿಸಿ ಇಡ್ಬೇಕು ಸ್ವಲ್ಪ ಹೊತ್ತು. ಅದಂದ್ರ ನೀಟಾಗಿ ಏನತ್ಲ ಹಿಟ್ಟು ಎಷ್ಟ್ ನೆನಿತೈತಿ ಅಷ್ಟು ಚಂದ ಉಬ್ಬಿ ಬರ್ತಾವ. ಹಂಗಾಗಿ ಅಷ್ಟು ಬಾಳೆಹಣ್ಣು ಹಂಗ ಕುಂತಾವು ಮನ್ಯಾಗ ಅಂತ ಹೇಳಿ ಇವ್ ಬಾಳೆಹಣ್ಣು ಇದ್ದಾಗನ ಮತ್ತೊಂದ್ 2 ಡಜನ್ ತಗೊಂಡ್ ನೋಡ್ರಿ. ಹಂಗಾಗಿ ಅದೇನೋ ಒಂಥರ ಖುಷಿ. ಮಾರ್ಕೆಟ್ನಾಗ ರೊಕ್ಕ ಕೊಟ್ಟು ತರ್ತಿವಲ್ಲ, ಎಷ್ಟು ಫ್ರೆಶ್ ಅದಾವ ಅಂದ್ರು ಗಿಡದಾಗಿನ್ ಡೈರೆಕ್ಟ್ ಆಗಿ ಕೊಟ್ಟಾಗ ಒಂಥರ ಖುಷಿ ಸಮಾಧಾನ ಇರುತ್ತ. ಗಿಡದ್ಲಿಂತ್ರ ಬಂದಾವ ಅಂತ ಹೇಳಿ. ಹಂಗಾಗಿ ಜಸ್ಟ್ ಈಗ ಬಂದ್ ಮಾಡಾಕ ಕಲಿಸಿಟ್ ನೋಡ್ರಿ. ಕಲಿಸಿಟ್ಟು ಈ ಕಡೆ ಚಾ ಮಾಡಾತೀನಿ. ಅಲ್ಲೇನ್ ಹಾಕಿದಂಗ ನಮ್ ಉತ್ತರ ಕರ್ನಾಟಕ ಮಂದಿಗ್ ಒಂದ್ ರೀತಿ ಎನರ್ಜಿ ಡ್ರಿಂಕ್. ಚಾ ಕೊಡೋ ಸ್ವಲ್ಪ ಲೇಟ್ ಆತಂದ್ರ ಏಕ್ದಮ್ ಸಿಟ್ ಬಂದ್ಬಿಡತ್ತ. ಇದು ಸಾಯಂಕಾಲ ನೋಡ್ರಿ ಎಲ್ಲಾ ಕೆಲ್ಸ ಮುಗಿಸಿ ಜಸ್ಟ್ ಒಂದ್ ಸ್ವಲ್ಪ ಚಾ ಮಾಡಿ ಈ ಚಾ ಜೊತಿನ ಏನೈತ್ಲ ತಿನ್ನಾಕಿದು ಬನ್ ಮಸ್ತ್ ಅಕ್ಕವ್ ನೋಡ್ರಿ. ಹಂಗಾಗಿ ಜಸ್ಟ್ ಬಂದ್ ಮಾಡಾಕತ್ತೀನಿ. ನಿಮ್ದೆಲ್ಲಾ ಸಂಡೆ ಹೆಂಗಿರತ್ ಹೇಳ್ರಿ. ನಮ್ ಸಂಡೆ ಸ್ಪೆಷಲ್ ಅಂದ್ರ ಬರೀ ಇದೇ ಕೆಲಸ ಇರುತ್ತ. ಯಾಕಂದ್ರ ನೆಕ್ಸ್ಟ್ ಮಂಡೇ ಬಂದ ನಮಗ ಅಷ್ಟು ಟೈಮ್ ಇರಂಗಿಲ್ಲ ಫುಲ್ ಡೇ ಮನಿಗ್ ಕೊಡಾಕ, ಮತ್ ಕೆಲ್ಸಕ್ ಓಡೋಗೋದಿರುತ್ತ. ಹಂಗಾಗಿ ಸಿಕ್ಕಿದ ಚಾನ್ಸ್ ಅಂತೇಳಿ ಯಾರ್ಯಾರೆಲ್ಲ ನೀವು ಹಿಂಗ ಮಾಡ್ತೀರಿ ಹೇಳ್ರಿ. ಅದ್ರೊಳಗ ಸ್ವಲ್ಪ ಟೈಮ್ ಸಿಕ್ತಾರ ನಾ ಮನಿ ಕ್ಲೀನ್ ಮಾಡೋ ಅದು ಮಾಡೋ ಬರೀ ಫುಲ್ ಡೇ ಸಂಡೇ ಹಿಂಗೆ ಆಗಿರತ್ತ. ಹಂಗಾಗಿ ಜಸ್ಟ್ ಯಾವಾಗ ಸಿಗುತ್ತ ಟೈಮ್ ಅವಾಗ ಒಂದ್ ಸ್ವಲ್ಪ ಏನೈತಲ್ಲ
ಸ್ಪೆಷಲ್ ಆಗಿ ಮಕ್ಕಳಿಗೆ ಮಾಡಿಕೊಟ್ರ ಅಂತ ಹೇಳಿ ಬಂದ್ ಮಾಡಾತೀನಿ ನೋಡ್ರಿ. ಇದೇ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತ ಏನ್ ಅಲ್ರಿ. ಯಾಕಂದ್ರ ನಮ್ಮ ಮನೆಯವರು ಮಂಗಳೂರಾಗಿದ್ರು, ಅಂದ್ರ ಉಡುಪಿ ಸೈಡ್ ಮಂಗಳೂರ್ ಐತಲ್ಲ, ನಮ್ಮ ಮನೆಯವ್ರ ಅಣ್ಣ ಅಂದ್ರ ನಮ್ಮ ಮಾವಾರ ಅಲ್ಲೇ ಅದಾರ. ಜಸ್ಟ್ ಮದ್ವಿ ಆದ್ಗಳೇನ್ ನಾವು ಅಲ್ಲೇ ಹೋಗಿದ್ದೀವಿ ಒಂದ್ ವರ್ಷ. ಅಲ್ಲೆಲ್ಲಾ ಜಾಸ್ತಿ ಬಂದ್ ಮಾಡೋದು ಮಾಡ್ತಿದ್ರ, ಹಂಗಾಗಿ ನಾನು ಅದನ್ನ ಅಲ್ಲೇ ಕಲ್ಕೊಂಡಿದ್ದೆ ಅವ್ರ ಕಡೆ. ಮತ್ತ ಮಾಡಿದ್ಮೇಲೆ ತಿನ್ನಾಕು ಟೇಸ್ಟ್ ಅಕ್ಕಾವ್. ಇಲ್ಲಿ ಗೋವಾದೊಳಗು ಸಿಗ್ತಾವ್ರಿ, ಹೊರಗ್ ಹೋದ್ರ ಚಾಯ್ ಬನ್ನು, ಬಟ್ ದೊಡ್ಡವ್ ಇರ್ತಾವ್. ಆತರ ಅಷ್ಟ್ ದೊಡ್ಡದ್ ಏನಾರ ಒಂದ್ ತಿಂದ್ರ ಒಂದ್ ಹೊತ್ತಿಂದ ಊಟ ಖತಮ್ ಮುಗ್ದ ಹೋಗುತ್ತ. ಜಸ್ಟ್ ರೆಡಿ ಆಯ್ತ್ ನೋಡ್ರಿ ಇಲ್ಲಿ. ಈಗ ಏನೈತ್ಲಾ ಬರ್ರಿ ಈಗ ಹಚ್ಕೊಡೋಣ ಹುಡುಗರ್ಗೆ. ಅವ್ರಿಗೆ ಒಂದೊಂದ್ ಹೊತ್ತೊತ್ತಿಗೆ ಮನ್ಯಾಗಿದ್ದಾಗ ಕೆಲ್ಸ ಮಾಡೋದ್ರ ಜೊತಿನ ಏನೈತ್ಲಾ ಅವ್ರಿಗೆ ಹೊಟ್ಟಿ ತುಂಬಸೋದೊಂದ್ ಕೆಲಸ ಆಗ್ಬಿಟ್ಟಿರತ್ತ. ಕರೆಕ್ಟ್ ಟೈಮಿಗ್ ಅಂತೆ. ಇದು ಬಂದು ಸ್ವಲ್ಪ ಏನೈತಲ್ಲ ಸಾಯಂಕಾಲದ ಟೀ ಬನ್ ಕೊಟ್ಟು ನಾವ್ ಇವಾಗ ಹೊರಗ್ ಬಂದೀವಿ ನೋಡ್ರಿ. ಎಲ್ ಬಂದೀವಿ ಅಂದ್ರ ನಾವ್ ಈಗ ವಾಸ್ಕೊ ಹೋಗೋದೈತಿ. ಸಣ್ಣದಾಗ್ ಶಾಪಿಂಗ್ ಐತಿ. ಹಂಗಾಗಿ ಅಲ್ಲಿ ಏನ್ ನನ್ ಮಗ ಬರಾತಾನ ಕಾಣಸ್ತ್ರಿ. ನಮ್ ಹೊಟ್ಟಿ ತುಂಬಿಸ್ಕೊಂಡ್ವಿ, ಗಾಡಿ ಹೊಟ್ಟಿ ತುಂಬಿದ್ದಿಲ್ಲ ಅಂತೆ. ಜಸ್ಟ್ ಹೋಗಿ ಗಾಡಿ ಹೊಟ್ಟಿ ತುಂಬಿಸ್ಕೊಂಡ್ ಬಂದ. ಯಾಕಂದ್ರ ವಾಸ್ಕೋ ತನ ನಮ್ಮನ್ ಕರ್ಕೊಂಡ್ ಹೋಗ್ಬೇಕ್ ನೋಡ್ರಿ ಅದು. ಹಂಗಾಗಿ ಜಸ್ಟ್ ಪೆಟ್ರೋಲ್ ತುಂಬಿಸ್ಕೊಂಡು ನಾವ್ ಹೊಂಟಿದ್ದು ವಾಸ್ಕೋ ಸೈಡ್. ಯಾಕ್ ಹೊಂಟಿವಿ ಅಂದ್ರಿ, ಸಂಡೇ ಫುಲ್ ಡೇ ಹೇಳಿದ್ನಲ್ಲ ಕೆಲ್ಸ ಇರುತ್ತ. ಸ್ವಲ್ಪ ಸಂದಾಗ ಏನಾನ ಶಾಪಿಂಗ್ ತಗೊಳೋದಿತ್ತು. ಬಟ್ ವಾಸ್ಕೋನ ಯಾಕ್ ಹೊಕ್ಕಿವಿ ಅಂದ್ರ ಅಲ್ಲಿ ಹೋದ್ರ ಒಂದ್ ತಗೊಳಕ್ ಹೋದ್ರ 2, 3, 4 ತಗೊಂಡ್ ಬಂದಿರ್ತೀವಿ. ಮತ್ ಫ್ರೀ ಅಲ್ರಿ, ರೊಕ್ಕ ಕೊಟ್ಟೆ ತರ್ತೀವಿ. ಏನಂದ್ರ ಒಂದ ಸಲ ತಗೊಂಡ್ ಬರಾಕ್ ಸಿಗತ್ತೆ, ಎಲ್ಲಾ ಕಡೆ ಸಿಗ್ತಾವಂತ. ನಾವ್ ವಾಸ್ಕೋ ಹೋಗೋ ದಾರಿ ಒಳಗ ಏರ್ಪೋರ್ಟ್ ಐತ್ ನೋಡ್ರಿ. ಇಲ್ಲಿಂದಾನೇ ನಾವ್ ಹೋಗ್ಬೇಕು. ಹೋಗುವಾಗ ಬರುವಾಗ ಏರ್ಪೋರ್ಟ್ ಇಲ್ಲೇ ಐತಿ. ಇದು ಬಂದು ಡಬಲ್ ಏರ್ಪೋರ್ಟ್. ಪಣಜಿ ಒಳಗ್ ಒಂದ್ ರೀಸೆಂಟ್ ಆಗೈತಿ, ಅದು ಇದಕ್ಕಿಂತ ದೊಡ್ಡದೈತಂತ. ಆಕ್ಚುಲಿ ನಾನ್ ನೋಡಿಲ್ಲ, ಹೇಳೋದಷ್ಟೇ ಕೇಳೀನಿ. ಬಟ್ ಇವತ್ತಿಂದ ಜಸ್ಟ್ ಏರ್ಪೋರ್ಟ್ ಇದು ಡಬಲ್ ಈ ಕಡೆಲ್ ತೋರ್ಸಾದೇನೆ ಇಲ್ಲಿಂದ. ಅದೊಂಥರ ಖುಷಿ ಆಗತ್ ನಮ್ಗೆ ಏರ್ಪೋರ್ಟ್ ಸೈಡ್ ಬರೋಣ. ಏರ್ಪೋರ್ಟ್ ಏನ ವಿಮಾನದಾಗ ಹೋಗು ಅದೃಷ್ಟ ಆಗ್ಲಿ ಶಕ್ತಿ ನಮ್ಗ್ ಕೊಟ್ಟಿಲ್ಲ ಅಂದ್ರೆ ಏನಾದ್ರಿ ದೇವ್ರು. ವಿಮಾನದಿಂತ್ರ ಹೋಗೋರು ಬರೋರು ನೋಡೋ ಶಕ್ತಿ ಅದೃಷ್ಟ ಕಣ್ಣು ಅಂತ್ರ ಕೊಟ್ಟ, ನೋಡಿ ಖುಷಿ ಪಡೋದ್ ಅವ್ರ ಬಂದ್ ನೋಡಿ ವಿಮಾನಲಿಂತ್ರ ಅಂತೇಳಿ. ಜಸ್ಟ್ ಸಿಕ್ಕಾಪಟ್ಟೆ ಗಾಳಿ ಇತ್ತಿಲ್ಲ, ಅದಕ್ಕ ನೋಡ್ರಿ ಫ್ರಂಟ್ ಕ್ಯಾಮ್ರಾ ಹಾಕಿದ್ದೆ. ಎಷ್ಟ್ ಗಾಳಿ ಇರತ್ ಸಾಯಂಕಾಲ ಅಂದ್ರ ಫುಲ್. ಅಲ್ಲಿಂದ ಈಗ ಜಸ್ಟ್ ವಾಸ್ಕೋದೊಳಗ್ ಶಾಪಿಂಗ್ ಮಾಡೋಣ್ರಿ. ಯಾಕಂದ್ರ ಫುಲ್ ಡೇ ಅಂದ್ರ ಮುಗುದೋಗ್ಬಿಡುತ್ತ. ಸಂಡೇ ಅಂತ್ರು ಸ್ವಲ್ಪ ವೇಸ್ಟ್ ಮಾಡಾಕ್ ಇಷ್ಟ ಪಡಂಗಿಲ್ಲ ನಾನು. ಯಾಕಂದ್ರ ಅವತ್ತಿಂದ ಒಂದಿನ ಕ್ಲೀನ್ ಮಾಡ್ಬಿಟ್ನೆ ಅಂದ್ರ 1 ವೀಕ್ ವರ್ಗು ಸ್ವಲ್ಪ ಅರ್ಧಕ್ಕರ್ಧ ಟೆನ್ಷನ್ ಕಮ್ಮಿ ಆಗ್ಬಿಡುತ್ತ ಅಂತೇಳಿ ನಾವು ಚಾ ಕುಡ್ಕೊಂಡ ವಾಸ್ಕೊ ಬರೋ ಟೈಮಿಗೆ ಸ್ವಲ್ಪ ಏನೈತಿಲ್ಲ ಸೂರ್ಯ ನೋಡಿದ್ರಲ್ಲ ಮುಳಗತ್ತ. ₹40 ಚಲೋ ಹಾಕ್ರಿ. 40 ಇಲ್ಲಿಂದ ಬರ್ರಿ ಸ್ವಲ್ಪ ಏನೈತ್ಲಾ ಹಣ್ಣು ಮಾರ್ಕೆಟಿಗೆ ಬಂದ್ವಿ ಅಂದ್ರೆ ಇಲ್ಲಿ ಇದು ಬಂದು ಬಾಜಿ ಮಾರ್ಕೆಟ್ ನೋಡ್ರಿ. ಕಾಯಿಪಲ್ಯದ ಹಣ್ಣು ಕಾಯಿಪಲ್ಯ ಎಲ್ಲ ಒಂದ ಕಡೆ ಸಿಕ್ಬಿಡುತ್ತ. ಸೊ ಹಂಗಾಗಿ ಜಸ್ಟ್ ಬಂದಿವಿ ಇಲ್ಲಿ. ಕೆಜಿ मीठा वाला वाले खाने का जरूरत नहीं, अच्छा है ना बस ये भारी है यार के लिए पता है क्या दो 1 किलो अच्छा स्पेशल वाले मीठा वाला वाले चलेगा थोड़ी इतना ऑरेंज ये दो 100 रुपए देना बहुत मीठा अनार का लियो अनार के लिए स्पेशल वाले मीठा वाले कितना है 6 आया 7 पीस है ये 6 नहीं ज़्यादा आता है कम नहीं आता ये पाव किलो वो कितना ಪಾವ್ ಕಿಲೋ ದೇ ಬಸ್. ಅಲ್ಲಿಂದ ಸ್ವಲ್ಪ ತಗೊಂಡು ಇಲ್ಲಿ ಏನೈತಿ ನೆಲ್ಲಿಕಾಯಿ ತಗೊಳತಿದ್ ನೋಡ್ರಿ. ಅಷ್ಟಾಗಿ ಚಂದ ಇಲ್ಲ, ಹಂಗಾಗಿ ಒಂದ್ ಸ್ವಲ್ಪ ತಗೊಂಡೆ ನೆಲ್ಲಿಕಾಯಿ. ಈಗ ಸಂಡೆ ಯಾಕೆ ತಗೊಳೋದಂದ್ರ ಫುಲ್ ಫ್ರೆಶ್ ಬಂದಿರತ್ ನೋಡ್ರಿ. ಕಾಯಿಪಲ್ಯ ಆಗ್ಲಿ ಹಣ್ಣಾಗ್ಲಿ. कैसा 60 रुपए आधा किलो दे पालक कैसा इसका चेन है हेलो 4 रुपए पकड़ो ले उठा 20 रुपए दो ಅಲ್ಲಿಂದ ಸ್ವಲ್ಪ ಏನೇನ್ ತಗೊಂಡು ಜಸ್ಟ್ ಇಲ್ಲಿ ನನ್ ಮಗ ಹೊಂಟಾನ್ ನೋಡ್ರಿ. ಈಗ ಏನೈತಿಲ್ಲ ಮನಿ ಕಡೆ ದಾರಿ ಹಿಡಿಬೇಕು ನಾವು. ಯಾಕಂದ್ರ ತಗೊಳೋದೆಲ್ಲ ಮುಗೀತು. ಅದು ಅಲ್ದ ಸಂಜಿಕ್ ಆಯ್ತು ನೋಡ್ರಿ ಟೈಮು. ಮತ್ ಮನಿಗ್ ಹೋಗಿ ಸಾಯಂಕಾಲ ಏನೈತಿಲ್ಲ ಇವತ್ ಸಂಡೆ ಆಗಿರ್ಲಿಂತ್ರ ಮತ್ ಪೂಜೆ ಮಾಡ್ಬೇಕು. ಹಂಗಾಗಿ ಎಲ್ಲೇ ಹೋದ್ರು ಸಮಾಧಾನ ಇರಂಗಿಲ್ಲ. ನಿಮ್ಗೂ ಹಂಗ ಆಕ್ಕಿರ್ತಾನೆ ಹೇಳ್ರಿ. ಹೋಗುದ್ ಒಂದ್ ಕೆಲ್ಸದ ಮೇಲೆ ಹೋಗಿರ್ತಿವಿ. ಬಟ್ ಆದ್ರ ಪಾಪ ನಮ್ ಜೊತೆ ಯಾರ್ ಬರ್ತಾರ ಗಾಡಿ ಮ್ಯಾಗ, ನಮ್ ಮನಿಯರಾಗ್ಲಿ ಮಕ್ಕಳಾಗ್ಲಿ ಅವ್ರಿಗೆ ಅಂತಿರ್ತಿವಿ ಜಲ್ದಿ ನಡಿ ಟೈಮ್ ಆಯ್ತು ಅಂತೇಳಿ. ಪಾಪ ಗಂಡ್ ಹುಡುಗರು ಗಟ್ಟಿ ನಮ್ಮನ್ ಸಹಿಸ್ಕೊಳಾಕ.
ಬಂದದ್ದೇ ಕೆಲ್ಸದ ಮ್ಯಾಲ ಬಂದಿರ್ತಿ. ಅವ್ರು ಅಂತಿರ್ತಾರಿ ಇಲ್ಲಿ ಕೆಲ್ಸಾನ ಎಲ್ಲಿ ಮಾಡಾಕತ್ತಿದ್ದು ಸ್ವಲ್ಪ ತಡಿಯಲ್ಲ ಮತ್ತ್ ಅಂತೇಳಿ. ಆದ್ರೂ ನಮ್ ಮನ್ಷ್ಯಾಗ ಸಮಾಧಾನ ಇರಂಗಿಲ್ಲ. ಒಟ್ಟ್ ಮನಿ ಕೆಲ್ಸ ಅಂತೇಳಿ. ಜಸ್ಟ್ ಅಲ್ಲಿಂದ ಏನೈತಿಲ್ಲ ಎಷ್ಟೋ ತನ ಸುತ್ತಾಡಿ ಸುತ್ತಾಡಿ ಟೈಮ್ ಬಾಳ ಆತ್ ನೋಡ್ರಿ. ಹಂಗಾಗಿ ಅಲ್ಲಿಂದ ನಾವ್ ಬಂದದ್ದು ಜಸ್ಟ್ ಒಂಚೂರ್ ಏನಾದ್ರು ತಿನ್ನಾಕ. ಯಾಕಂದ್ರ ನಾವ್ ಎಷ್ಟ್ ತಿಂತೀವಿ ಅನ್ನೋಕ್ಕಿಂತ ಮಕ್ಕಳಿಗ್ ಒಂದ್ ಖುಷಿ ಇರತ್ ನೋಡ್ರಿ ಹೊರಗಡೆ ಬಂದಾಗಂತ. ಸೊ ಅಲ್ಲಿಂದ ಒಂದ್ ಸ್ವಲ್ಪ ಹೋಟೆಲಿಗ್ ಬಂದ್ವಿ. ಬಂದ್ ತಕ್ಷಣ ಇಲ್ಲಿ ತಗೊಂಡಿವ್ ನೋಡ್ರಿ. ಯಾರಿಗೆಲ್ಲಾ ಹೋಟೆಲ್‌ಗೆ ಹೋದಾಗ ಯಾವ ತಿಂಡಿ ಇಷ್ಟ ಅಂತ ಹೇಳ್ರಿ. ನನಗಂತ್ರ ತಿಂದ್ರ ಒಂದ್ ಸಮೋಸ. ಜಾಸ್ತಿನ ಇಲ್ಲ. ಇಲ್ಲ ಬೆಳಗಿನ ಟೈಮ್‌ಗೆ ಹೋದ್ರ ಇಡ್ಲಿ, ದೋಸೆ ಇಲ್ಲ ಅಂದ್ರ ಸಾಯಂಕಾಲ ಹೋದ್ರ ಒಂದ್ ಸಮೋಸ. ನನ್ ನಾಷ್ಟಾ ಇಷ್ಟೇ ಇರುತ್ತ. ಜಸ್ಟ್ ಒಂದ್ ಸಮೋಸ ತಗೊಂಡ್ವಿ. ನನ್ ಮಗ ಪಾವ್ ಭಾಜಿ ತಗೊಂಡಿದ್ದ. ಅದೇನೋ ಹೇಳ್ರಿ ಎಲ್ಲಿ ಶಾಪಿಂಗ್ ಹೋದ್ರುನು ನಿಮಗೂ ಈ ಅನುಭವ ಆಗೈತೇನ? ಯಾವಾಗ ಹೋಗ್ಲಿ ಅದು ನೀವ್ ಫುಲ್ ಹೊಟ್ಟಿ ಹಸ್ಕೊಂಡ್ ಹೋಗಿದ್ರು ಚಿಂತಿಲ್ಲ. ಎಲ್ಲಾ ಶಾಪಿಂಗ್ ಮುಗಿಯೋವರ್ಗೆ ಏನೂ ತಿನ್ನಾಕ ಆಗಂಗಿಲ್ಲ. ಯಾವಾಗ್ ಶಾಪಿಂಗ್ ಮುಗೀತು ಅಂದ್ರ ಅವಾಗ್ ಅನಸ್ತಿರತ್ತ ಹಬ್ಬಾ ಇನ್ನೇನಾದ್ರೂ ಹೊಟ್ಟಿ ಸ್ವಲ್ಪ ತಿನ್ಕೊಂಡ್ ಹೋಗುನ್ ಅಂತೇಳಿ. ನಿಮ್ಗೂ ಹಿಂಗ ಆಗೈತೇನ ಅನುಭವ ಅಂತ ಹೇಳ್ರಿ. ಯಾಕಂದ್ರ ಮನಿ ಕೆಲ್ಸಾನು ಹಂಗ ಮನಿ ಕೆಲ್ಸ ಫುಲ್ ಆಗೋವರ್ಗು ಹೊಟ್ಟಿ ಹಸ್ತಿದ್ರು ಅದು ಊಟ ಮಾಡಾಕ್ ಆಗಂಗಿಲ್ಲ. ಎಲ್ಲಾ ಕೆಲ್ಸ ಮುಗ್ಸಿದ್ಮೇಲೆನ ಊಟ ಮಾಡೋಣ ಅಂತೇಳಿ. ಹೊರಗಿನ್ ಕೆಲ್ಸ ಹೋದ್ರು ಹಂಗ ಅದ್ ಎಷ್ಟಾದ್ರೂ ಹಸು ಆಗ್ಲಿ. ಒಂದ್ ದಿನಕ್ಕೂ ನಾವ್ ಫಸ್ಟ್ ಊಟ ತಿಂದು ಇಲ್ಲ ನಾಷ್ಟಾ ತಿಂದ್ ಆಮೇಲೆ ಎಲ್ಲಾ ಶಾಪಿಂಗ್ ಮಾಡೋನು ಕೆಲ್ಸ ಮಾಡೋನು ಅಂದಿದ್ದೇ ಇಲ್ಲ. ಅಲ್ಲಿಂದ ಜಸ್ಟ್ ಹೋಗುವಾಗ ಇಲ್ಲೇನ್ ನಿಮ್ಗ್ ಕಾಣ್ಸಾತೈತ್ ನೋಡ್ರಿ ಇದು ಬಿರ್ಲಾ ಟೆಂಪಲ್. ಯಾರ್ಯಾರ್ ಗೋವಾಕ್ ಬರ್ತೀರಿ ಒಂದ್ಸಲ ವಿಸಿಟ್ ಮಾಡ್ರಿ. ಬೆಸ್ಟ್ ಐತಿ. ಇದು ಬಂದು ಮತ್ತೆ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಲ್ಲಿಂದ ಜಸ್ಟ್ ಮನಿಗ್ ಬಂದಿವ್ ನೋಡ್ರಿ ಟೈಮ್ ಆಗಿತ್ತು. ಹಂಗಾಗಿ ಜಸ್ಟ್ ಪಲಾವ್ ಮಾಡಿದೆ. ವೆಜ್ ಪಲಾವ್ ಮಾಡಿದೆ. ಯಾಕಂದ್ರ ಅಲ್ಲಿಷ್ಟ್ ಇಲ್ಲಿಷ್ಟ್ ನಾಷ್ಟಾ ತಿನ್ಕೊಂಡ್ ಬಿಟ್ಟಿದ್ರಲ್ಲ ಹಂಗಾಗಿ ಇನ್ನೇನ್ ಜಾಸ್ತಿ ಊಟ ಮಾಡಂಗಿಲ್ಲ ಅಂತೇಳಿ. ಇವತ್ತಿನ ಸಂಡೇ ಲಾಗೋ ಸಂಡೇ ಸ್ಪೆಷಲ್ ಇಷ್ಟ. ನಿಮಗೇನಾದ್ರೂ ಇಷ್ಟ ಆಗಿದ್ರ ಪ್ಲೀಸ್ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.